ನಾನು ಸ್ವಪ್ನ ಆನಂದ್. ನೀವು ನನ್ನ ಎಲ್ಲ ವೀಡಿಯೋಸ್ ಹೀಗೆ ನೋಡ್ತಾ ಇರಬೇಕಂದ್ರೆ www.youtube.com/ಸ್ವಪ್ನ ಆನಂದ್ ಅಂತ ಟೈಪ್ ಮಾಡಿ, ಇವರಲ್ಲಿ ಎಂಟರ್ ಮಾಡಿ. ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬೆಲ್ ಐಕಾನ್ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ಸತಿ ವಿಡಿಯೋ ಅಪ್ಲೋಡ್ ಮಾಡಿದಾಗೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಟ್ರಾಡೇಗೆ ಒಂದು ಹೊಸ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ 90% ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಆಲ್ಮೋಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಒಂದು 10,000 ಇದ್ದರೆ 300 to 500 ನೀವು ಪರ್ ಡೇ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತೇ ಇದೆ, NSEindia.com ಇದಕ್ಕೆ ಹೋದರೆ ನಮಗೆ ಲೈವ್ ಆಗಿ ನಿಫ್ಟಿ 50 ಮೇಲೆ ಇದೆಯಾ ಕೆಳಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇದಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಒಂದೊಂದು ಸತಿ ನಾವು ಎಕನಾಮಿಕ್ ಟೈಮ್ಸಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ. ನಿಫ್ಟಿ 50 ನಂಬರ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಸೊ ಇದನ್ನೂ ನೋಡ್ಕೊಳ್ಳಿ. ಬಟ್ NSE ಇಂಡಿಯಾ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಾವು ಇವಾಗ NSEಯಲ್ಲೇ ಇಂಟ್ರಾಡೇ ಮಾಡ್ತಾಯಿದ್ದೀವಿ, BSEಯಲ್ಲಿ ಮಾಡೋದು ಬೇಡ ಅಂತ ನನ್ನ ಸಜೆಷನ್ನು. NSEಯಲ್ಲಿ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರೋದ್ರಿಂದ NSEನೇ ಚೂಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಸೊ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಒಂದು 9:15 ಹಾಗೆ. ಸೊ ನೀವು NSEindia.comಗೆ ಹೋಗಿ, ಇಲ್ಲಿ ಲೈವ್ ಮಾರ್ಕೆಟ್ ಕೆಳಗಡೆ ಮೌಸ್ ಓವರ್ ಮಾಡಿದ್ರೆ ನಿಮಗೆ ಟಾಪ್ ಗೇನರ್ಸ್ ಆ್ಯಂಡ್ ಲೂಸರ್ಸ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಇದರಲ್ಲಿ ಟಾಪ್ 10 ಕೊಟ್ಟಿರ್ತಾರೆ. ಆದರೆ ನಾವು ಇದರಲ್ಲಿ ಯಾವುದಾದ್ರೂ ಕಮ್ಮಿ ರೇಟ್ ಇರೋದನ್ನ ತೊಗೋಬೇಕಾಗುತ್ತೆ. ಕಮ್ಮಿ ರೇಟ್ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇರೋದು ಬೈ ಮಾಡಬೇಕಾಗುತ್ತೆ. ಕ್ವಾಂಟಿಟಿ ಜಾಸ್ತಿ ಬೈ ಮಾಡೋ ಥರ ಇರಬೇಕಂದ್ರೆ ನಾವು ಕಮ್ಮಿ ರೇಟಿಂದು ಚೂಸ್ ಮಾಡ್ಕೋಬೇಕು. ಸೊ ಕಮ್ಮಿ ರೇಟಿಂದು ಚೂಸ್ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಆಫ್ ಚೇಂಜ್ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಟೈಟಾನ್ ಇದೆ, ವಿಪ್ರೋ ಇದೆ, ಸನ್ಫಾರ್ಮಾ ಇದೆ. ಇದೆಲ್ಲ ಟಾಪ್ ಗೇನರ್ಸು. ಸಪೋಸ್ ಇದು ರೆಡ್ಡಲ್ಲಿದ್ದರೆ, ಇದು ಗ್ರೀನಲ್ಲಿದ್ದರೆ ಟಾಪ್ ಗೇನರ್ಸ್ ನೋಡಬೇಕು. ಇದು ರೆಡ್ಡಲ್ಲಿದ್ದರೆ ಟಾಪ್ ಲೂಸರ್ಸ್ ನೋಡಬೇಕು. ಟಾಪ್ ಲೂಸರ್ಸ್ ನೋಡಬೇಕು. ಸೊ ಇದು ರೆಡ್ಡಲ್ಲಿ ಇರೋದ್ರಿಂದ ಟಾಪ್ ಲೂಸರ್ಸ್ನ ತೊಗೋಬೇಕು. ಟಾಪ್ ಲೂಸರ್ಸ್ ತೊಗೊಂಡ್ರೆ ನೀವು ಫಸ್ಟ್ ಏನು ಮಾಡ್ತೀರಾ, ಫಸ್ಟ್ ನಾವು ಇಲ್ಲಿಗೆ ಹೋದಾಗ ಬೈ ಮಾಡಬೇಕಂದ್ರೆ, ಸೊ 1 ಸೆಕೆಂಡ್, ಟಾಪ್ ಲೂಸರ್ಸಲ್ಲಿ ಯಾವುದಿದೆ ಅಂತ ತೋರಿಸ್ತೀನಿ. ಇದರಲ್ಲಿ ಇದೆ VEDL ತೊಗೊಳೋಣ. ನೋಡಿ, ವೇದಾಂತ ನೀವು ತೊಗೊಬೇಕಾದ್ರೆ ವೇದಾಂತ NSEಯಲ್ಲಿರೋದನ್ನೇ ತೊಗೊಳ್ಳಿ. ಸೊ ವೇದಾಂತ NSEಯಲ್ಲಿರೋದನ್ನ ಪ್ಲಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೇದಾಂತ NSE ಬಂತಲ್ವ. ಸೊ ಇದನ್ನು ನೀವು ಬೈ ಆಪ್ಷನ್ ಕ್ಲಿಕ್ ಮಾಡಿದ್ರೆ MIS ಇಂಟ್ರಾಡೇಗೆ MIS ತೊಗೊಳ್ಳಿ. ಕ್ಯಾಶ್ ಆ್ಯಂಡ್ ಕ್ಯಾರಿ ತೊಗೊಂಬೇಡಿ. ಸೊ MIS ತೊಗೊಂಡು ಇದನ್ನ ಸೆಲ್ ಮಾಡಬೇಕಾಗುತ್ತೆ, ಬೈ ಮಾಡಬಾರ್ದು. ನಾವು ಯಾವಾಗೂ ಗ್ರೀನಲ್ಲಿರಬೇಕಾದ್ರೆ ಸೆಲ್ ಮಾಡಬೇಕಾಗುತ್ತೆ. ಸೊ NISಲ್ಲಿ ನೀವು ನೋಡಿ, ಸೆಲ್ ಮಾಡಿದ್ರೆ ಮಿಸ್ಸಲ್ಲಿ ಸೆಲ್ ಮಾಡ್ಬೋದು. ಸೊ ಫಸ್ಟ್ 100 ಕ್ವಾಂಟಿಟಿ ಸೆಲ್ ಮಾಡಿಬಿಟ್ಟು ಆಮೇಲೆ ಪ್ರೈಸ್ ಕಮ್ಮಿ ಆದಮೇಲೆ ನೀವು ಬೈ ಮಾಡ್ಬೋದು. ಫ್ರೆಂಡ್ಸ್, ನಾನು ಇನ್ನೂ ಒಂದು ಹೇಳ್ತೀನಿ. ನೀವು ಯಾವಾಗೂ ಬೈ ಮಾಡಬೇಕಾದ್ರೆ ಇಲ್ಲ ಸೆಲ್ ಮಾಡಬೇಕಾದ್ರೆ 3 ಕಂಟಿನ್ಯೂಯಸ್ ಡೌನ್ ಬಂದರೆ ನೆಕ್ಸ್ಟು ಯಾವಾಗೂ ಡೌನ್ಗೆ ಹೋಗುತ್ತೆ ಅಂತ ಪ್ರೆಡಿಕ್ಷನ್ನು. 3 ಕಂಟಿನ್ಯೂಯಸ್ ಅಪ್ ಬಂದರೆ ಸ್ವಲ್ಪ ಮೇಲೆ ಹೋಗೋ ಚಾನ್ಸಸ್ ಇದೆ ಅಂತ ಪ್ರೆಡಿಕ್ಷನ್ನು. ಸೊ ಫ್ರೆಂಡ್ಸ್, ನೀವು ಯಾವಾಗೂ ಗ್ರಾಫ್ನ 5 ಮಿನಿಟ್ಸ್ ಟೈಮಲ್ಲಿ ಇಟ್ಕೊಬೇಕು. ನಾನು 5 ಮಿನಿಟ್ಸ್ ಟೈಮಲ್ಲಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ರೆಡ್ಡಲ್ಲಿದ್ದರೆ, ಗ್ರೀನಲ್ಲಿದ್ದರೆ ಟಾಪ್ ಗೇನರ್ಸ್ಗೆ ಹೋಗಬೇಕು. ಟಾಪ್ ಗೇನರ್ಸಲ್ಲಿ ಇವಾಗ ಸಪೋಸ್ ಸನ್ಫಾರ್ಮಾ ಇದೆ. ಸನ್ಫಾರ್ಮಾ NSE ಅಲ್ವಾ. ಸೊ ಸನ್ಫಾರ್ಮಾ ಆದರೆ ತೊಗೊಳ್ಳಿ. ಸನ್ಫಾರ್ಮಾ NSE ತೊಗೊಳ್ಳಿ. ಸನ್ಫಾರ್ಮಾ NSE ತೊಗೊಂಡು ಇದ್ರ ಗ್ರಾಫ್ ನೋಡ್ಕೊಳ್ಳಿ. ನೋಡಿ, 3 ಕಂಟಿನ್ಯೂಸ್ ಅಪ್ ಬಂದಿದೆ. ಇದೇ ರೇಂಜಲ್ಲಿ ನೀವು ಬೈ ಮಾಡಿದ್ರೆ 1 ರೂಪಿ ಡಿಫ್ರೆನ್ಸ್ ಯಾವಾಗೂ ಇಕ್ಕೋಬೇಕು. 1 ರೂಪಿ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ಸೊ ಒಂದು ಸತಿ ನೀವು ಬೈ ಮಾಡಿದ್ಮೇಲೆ ಸೆಲ್ ಆರ್ಡರ್ ಬುಕ್ ಮಾಡಿ ಇಡಬೇಕು. ಫ್ರೆಂಡ್ಸ್, ಯಾವಾಗೂ ಅಷ್ಟೇ 1 ರೂಪಿ ಮೇಲೆ ಪ್ರಾಫಿಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು.
ಸೊ ನಾವು ಇದನ್ನ ಬೈ ಮಾಡಬೇಕಂದ್ರೆ ಮಿಸ್ಸಲ್ಲಿ ಇಟ್ಬಿಟ್ಟು ಕ್ವಾಂಟಿಟಿ ಎಷ್ಟು ಅಂತ ಹೇಳಿಬಿಟ್ಟು ಬೈ ಮಾಡಬೇಕಾಗುತ್ತೆ. ಆಮೇಲೆ ಯಾವಾಗೂ ಬಿಡ್ ಮಾಡ್ದಿರಾ ಬೈ ಮಾಡಬೇಡ್ದು. 418 ಇದ್ದರೆ 417.5 ಇಟ್ಬಿಟ್ಟು ಬಿಡ್ ಮಾಡಿ. ಯಾವಾಗೂ 0.5 ಬಿಡ್ ಮಾಡ್ತಾ ಹೋಗಿ, ಅವಾಗ ನಿಮಗೆ ಸಿಗುತ್ತೆ. ಇಲ್ಲಿ ಬಿಡ್ ಆರ್ಡರ್ಸ್ ನೋಡಿಕೊಂಡು ಬೈ ಮಾಡಬೇಕಾಗುತ್ತೆ ನೀವು. ಸೊ ಒನ್ಸ್ ಇದಾದಮೇಲೆ ನಿಮಗೆ ಸೆಲ್ ಆರ್ಡರ್ 1 ರೂಪಿಗೆ ಪ್ರಾಫಿಟ್ ಬುಕ್ಕಿಂಗ್ ಥರ ಮಾಡ್ಕೋಬೇಕು. ಸ್ಟಾಪ್ ಲಾಸ್ ಯಾವಾಗೂ 2 ರೂಪೀಸ್ ಇಟ್ಕೊಳ್ಳಿ. ಸೊ 1 ರೂಪಿ ಪ್ರಾಫಿಟ್ ತೊಗೊತಾ ಇದ್ದೀರಾ, 2 ರೂಪೀಸ್ ಕೆಳಗೋದ್ರೆ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ಫ್ರೆಂಡ್ಸ್, ಇದೇ ಟೆಕ್ನಿಕ್ನ ಫಾಲೋ ಮಾಡ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ 1 ಮಂತಿಂದ ಮಾಡ್ತಾ ಇದ್ದೀನಿ. ಸೊ ಇದು ವರ್ಕ್ ಆಗುತ್ತೆ ಈ ಟೆಕ್ನಿಕ್ಕು. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ. ಸೊ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ಹೇಳಿ ಈ ಟೆಕ್ನಿಕ್ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತ. ಏನೂ ಇಲ್ಲ, ವೆರಿ ಸಿಂಪಲ್. ನಾನು ಈ URLನ ಹಾಕ್ತೀನಿ. URL ಹೋಗಿಬಿಟ್ಟು ನೀವು ಟಾಪ್ ಗೇನರ್ಸ್, ಟಾಪ್ ಲೂಸರ್ಸ್ ನೋಡಬೇಕು. ಇಲ್ಲಿ ರೆಡಲ್ಲಿದ್ದರೆ ನೀವು ಟಾಪ್ ಲೂಸರ್ಸ್ಗೆ ಹೋಗಬೇಕು. ಟಾಪ್ ಲೂಸರ್ಸಲ್ಲಿ ಒಂದು ತೊಗೊಂಡು ಇಂಟ್ರಾಡೇ MIS ಇಟ್ಬಿಟ್ಟು ಸೆಲ್ ಮಾಡಬೇಕಾಗುತ್ತೆ. ಸ್ವಲ್ಪ ಕ್ವಾಂಟಿಟಿ ಟ್ರೈ ಮಾಡಿ ಸ್ಟಾರ್ಟಿಂಗಲ್ಲಿ. ಸೊ ಇದೇನಾದರೂ ಗ್ರೀನಲ್ಲಿದ್ದರೆ ಟಾಪ್ ಗೇನರ್ಸ್ ಹೋಗಿಬಿಟ್ಟು ಯಾವುದು ಕಮ್ಮಿ ಕ್ವಾಂಟಿಟಿ ಇದೆ ಟಾಪ್ 5 ಯಾವುದಾದ್ರೂ ನೋಡ್ಕೊಳ್ಳಿ. ಟಾಪ್ 5 ಇದ್ದರೆ ಫ್ಲಕ್ಚುಯೇಷನ್ ತುಂಬ ಇರುತ್ತೆ, ಬೇಗ ಪ್ರಾಫಿಟ್ ಬುಕ್ ಮಾಡ್ತೀರಾ. ಇದು ಏನಂದರೆ ಫುಲ್ ಟೈಮ್ ಇಂಟ್ರಾಡೇ ಮಾಡೋರಿಗೆ ಮಾತ್ರ ನಾನು ಇದು ಸಜೆಸ್ಟ್ ಮಾಡ್ತೀನಿ. ಓನ್ಲಿ 11 o'clockವರೆಗೂ ಟೈಮ್ ಇರುತ್ತೆ. ಅಷ್ಟರಲ್ಲಿ ನಾನು ಇಂಟ್ರಾಡೇ ಮಾಡ್ಕೊಂಡು ಮುಗಿಸ್ಕೊಬೇಕು ಅಂದರೆ ನಾವು ಇಲ್ಲಿ ನಾನು ಹೇಳಿದೆ ಲೈಕ್ ಕ್ಯಾಂಡಲ್ ಸ್ಟಿಕ್ಕಲ್ಲಿ ಕಂಟಿನ್ಯೂಸ್ 3 ರೆಡ್ ಬರೋವರೆಗೂ ನಾವು ವೆಯ್ಟ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ. ಸೊ ಫ್ರೆಂಡ್ಸ್, ಇದು ಫುಲ್ ಟೈಮ್ ಇಂಟ್ರಾಡೇ ಮಾಡೋರಿಗೆ ಈ ಟೆಕ್ನಿಕ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹೀಗೆ ನೋಡ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಪ್ರಾಫಿಟ್ ಗಳಿಸಿದರೆ ಎಷ್ಟು ಪ್ರಾಫಿಟ್ ಗಳಿಸಿದೆ ಅಂತ ಕೂಡ ಕಮೆಂಟ್ ಮಾಡಿ. ಕನ್ನಡ ಯೂಟ್ಯೂಬರ್ಸ್ನ ಎಂಕರೇಜ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.